ರಾಜ್ಯ ರಾಜಕಾರಣದ ಪವರ್ ಗೇಮ್ ಸದ್ಯ ರೋಚಕ ಘಟ್ಟದಲ್ಲಿದೆ. ಕ್ಲೈಮ್ಯಾಕ್ಸ್ ಏನು ಅನ್ನೋದು ದೆಹಲಿನಲ್ಲೇ ನಿರ್ಧಾರ ಆಯಿತು. ಆ ಕ್ಲೈಮ್ಯಾಕ್ಸ್ ನ ಪ್ರಕ್ರಿಯೆಗಳು ಈಗ ಆರಂಭ ಆಗ್ತಾ ಇವೆ. ಆದರೆ ದೆಹಲಿಯ ಇಂದಿರಾ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮ್ಯಾರಥಾನ್ ಮೀಟಿಂಗ್ ನ ಬಳಿಕ ನಿನ್ನೆ ಮಧ್ಯಾಹ್ನದ ನಂತರದಲ್ಲಿ ರಾಜೀನಾಮೆಯನ್ನ ನೀವು ಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಒಂದಿಷ್ಟು ಆಫರ್ಗಳನ್ನ ಸಿದ್ದರಾಮಯ್ಯ ಅವರ ಮುಂದೆ ಇಡಲಾಯಿತು. ಏನು ಆಫರ್ಗಳನ್ನ ಕೊಟ್ಟರು? ನಾಯಕತ್ವ ಬದಲಾವಣೆಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಕೊಟ್ಟಂತ ಆಫರ್ ಏನು ಅಂದ್ರೆ ಉನ್ನತ ಸ್ಥಾನಮಾನವನ್ನ ಕೊಡುವಂತ ಆಫರ್. ಏನು ಉನ್ನತ ಸ್ಥಾನಮಾನ? ರಾಜ್ಯಸಭೆಗೆ ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡುವಂತಹ ಒಂದು ಆಫರ್, ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲೂ ಉನ್ನತ ಸ್ಥಾನಮಾನದ ಆಫರ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಒಬಿಸಿ ಫೇಸ್ ಮಾಡುವಂತಹ ನಿರ್ಧಾರವನ್ನ ಮಾಡಲಾಗಿದೆ. ಹಾಗೆ ಸಿದ್ದರಾಮಯ್ಯ ಅವರ ಪುತ್ರನಿಗೆ ಡಿಸಿಎಂ ಪಟ್ಟವನ್ನ ಕೊಡುವಂತ ಆಫರ್ನ ಸಿದ್ದರಾಮಯ್ಯ ಅವರ ಮುಂದೆ ಇಡಲಾಗಿದೆ. ಹೀಗೆ ಹಲವು ಆಫರ್ಗಳನ್ನ ಕೊಡಲಾಗಿದೆ ಅನ್ನೋದು ಲಭ್ಯವಾಗಿರುವಂತಹ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸಿಕೊಳ್ಳುವಂತಹ ಪ್ರಯತ್ನ. ಸಿದ್ದರಾಮಯ್ಯ ಅವರು ಈ ಹಿಂದೇನೋ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಓಪನ್ ಆಗಿ ಹೇಳಿದ್ರು, ನಾನು ಯಾವತ್ತೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತ ಹೇಳಿ. ಅಂದ್ರೆ ರಾಷ್ಟ್ರ ರಾಜಕಾರಣ ಯಾವತ್ತೂ ಸಿದ್ದರಾಮಯ್ಯ ಅವರ ಆಯ್ಕೆ ಆಗಿಯೇ ಇರಲಿಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ನಾನು ಹೇಳ್ತಾ ಇದ್ದೆ, ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ನಿಲುವೇನು ಅಂತ ಕೇಳಿದ್ರೆ ಈ ಹಿಂದೆನೂ ಹಲವು ಬಾರಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಸೆಳೆಯುವಂತಹ ಪ್ರಯತ್ನ ಆಗಿದೆ. ಯಾಕಂದ್ರೆ ಅಂಥ ಒಬ್ಬ ಮಾಸ್ ಲೀಡರ್ ರಾಷ್ಟ್ರ ರಾಜಕಾರಣದಲ್ಲಿದ್ರೆ ಕಾಂಗ್ರೆಸ್ಗೆ ಶಕ್ತಿ ಅನ್ನುವಂತಹ ಕಾರಣಕ್ಕಾಗಿ. ಆಗ ಯಾವ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರು ಆ ಆಫರ್ಗಳನ್ನ ಒಪ್ಪಿರಲಿಲ್ಲ. ಈಗಲೂ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ಮುಂದೆ ರಾಜ್ಯಸಭೆಯ ಆಫರ್ ಇದೆ, ಅವ್ರ ಪುತ್ರನಿಗೆ ಡಿಸಿಎಂ ಆಫರ್ ಇದೆ. ಬಟ್ ಒಪ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರಾ ಅನ್ನೋದು ಒಂದು ಪ್ರಶ್ನೆ. ಇಫ್ ಇನ್ ಕೇಸ್ ಈ ಆಫರ್ಗಳನ್ನ ಸಿದ್ದರಾಮಯ್ಯ ಅವರು ರಿಜೆಕ್ಟ್ ಮಾಡಿದ್ರು ಅಂತಂದ್ರೆ ಮುಂದೇನು ಅನ್ನೋದು ಮತ್ತೊಂದು ಪ್ರಶ್ನೆ. ಮಂಜುನಾಥ್, ವಿದ್ಯಾಶ್ರೀ, ಏನು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನು ಅಂತಿಮ ಘಟ್ಟದ ಚರ್ಚೆಗೆ ಆರಂಭ ಆಗುತ್ತೆ ಅಂತ ಸಂದರ್ಭದಲ್ಲಿ ನೇರವಾಗಿ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಒಂದಷ್ಟು ಆಫರ್ ನೀಡುವಂತ ಕೆಲಸವನ್ನು ಮಾಡಿರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕ ಕಾಂಗ್ರೆಸ್ಗೆ ಅನಿವಾರ್ಯತೆ ಇದೆ, ಜೊತೆಗೆ ಕರ್ನಾಟಕದ ಮಾಸ್ ಏನು ವೋಟ್ ಬ್ಯಾಂಕ್ ಇದೆ ಅದು ಏನು ಸಿದ್ದರಾಮಯ್ಯ ಅವರ ಹಿಂದಿರುವಂತದ್ದು. ಅದರಲ್ಲೂ ಕೂಡ ಅಹಿಂದ ಮತಗಳೇನಿದೆ ಅದು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಗೌರವಯುತವಾಗಿ ನಡೆಸಿಕೊಳ್ಬೇಕು, ಜೊತೆಗೆ ಅವರನ್ನ ಪಕ್ಷಕ್ಕೆ ಅನಿವಾರ್ಯ ಅನ್ನೋದು ಎಐಸಿಸಿ ನಾಯಕರಿಗೂ ಗೊತ್ತಿರುವಂತದ್ದು, ಜೊತೆಗೆ ರಾಹುಲ್ ಗಾಂಧಿ ಅವರಿಗೂ ಕೊಟ್ಟಿರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಒಂದು ಕ್ಷೇತ್ರಕ್ಕೆ ಹೋದ್ರೆ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಸಾಮರ್ಥ್ಯ ಇರುವಂತ ವ್ಯಕ್ತಿ. ಹಾಗಾಗಿ ಅವರನ್ನ ಯಾವುದೇ ರೀತಿ ಕೂಡ ಅಗೌರವದಿಂದ ಅಥವಾ ಅವರಿಗೆ ಏನು ಉನ್ನತವಾದಂತಹ ಸ್ಥಾನಮಾನ ಕೊಟ್ಟಾಗ ಸಂದರ್ಭದಲ್ಲಿ ಅದು ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಎಐಸಿಸಿ ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ರಾಹುಲ್ ಗಾಂಧಿಗೂ ಕೂಡ ಸಿದ್ದರಾಮಯ್ಯ ಅವರ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಅರಿವಿದೆ. ಹಾಗಾಗಿ ಅವರನ್ನ ಗೌರವಯುತವಾಗಿ ಸಿಎಂ ಸ್ಥಾನದಿಂದ ಇಳಿಸಬೇಕಾದ್ರೆ ಅವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡೋದು, ಜೊತೆಗೆ ಈ ಒಂದು ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಪರ್ಯಾಯವಾಗಿ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಡಿಸಿಎಂ ಮಾಡಲಿಕ್ಕೆ ಒಂದು ಆಫರ್ ಅನ್ನ ಇಟ್ಟಿರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ರು, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ನಾನು ರಾಜ್ಯದಲ್ಲೇ ಇರ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ಹಾಗಾಗಿ ರಾಜ್ಯಸಭಾ ವಿಚಾರವನ್ನ ಏನು ರಾಜ್ಯಸಭಾ ಒಂದು ಆಫರ್ ಏನ್ ಕೊಟ್ಟಿದ್ದಾರೆ ಅದನ್ನ ನಯವಾಗಿ ತಿರಸ್ಕರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಿದೆ. ಆದ್ರೆ ಇದು ಮುಂದಿನ ದಿನಗಳಲ್ಲಿ ಅಥವಾ ಅವರು ಆಪ್ತರ ಒತ್ತಡಕ್ಕೆ ಮಾಡಿದ್ರು ಅದನ್ನ ಒಂದು ರಾಜ್ಯಸಭೆ ಆಯ್ಕೆ ಆದ್ರೂ ಅಚ್ಚರಿ ಇಲ್ಲ. ಯಾಕಂದ್ರೆ ಎಐಸಿಸಿ ನಾಯಕರು ಇವರನ್ನ ಸಿದ್ದರಾಮಯ್ಯ ಅವರನ್ನ ಒಬಿಸಿ ಲೀಡರ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಬಳಸ್ಕೋಬೇಕು, ಜೊತೆಗೆ ಅಹಿಂದ ಮತಗಳೇನಿದೆ ದೇಶವ್ಯಾಪ್ತಿ ಅದನ್ನ 2029 ಲೋಕಸಭಾ ಚುನಾವಣೆ. ಮಂಜುನಾಥ್, ನೀವು ಉಲ್ಲೇಖ ಮಾಡಿದ ಹಾಗೆ ನಮಗೆ ಲಭ್ಯ ಆಗಿರುವಂತಹ ಇನ್ಸೈಡ್ ಡೀಟೇಲ್ಸ್ ಏನು? ಸಿದ್ದರಾಮಯ್ಯ ಅವರು ಯಾವ ಆಫರ್ಗಳನ್ನು ಕೂಡ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಕೆಜೆ ಜಾರ್ಜ್ ಅವರ ನಿವಾಸದಲ್ಲಾದಂತಹ ಸಭೆಯಲ್ಲೂ ಕೂಡ ಎಲ್ಲಾ ಆಫರ್ಗಳನ್ನ ಅವರು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ ಅನ್ನೋದು ಲಭ್ಯವಾದಂತಹ ಮಾಹಿತಿ. ಒಂದು ವೇಳೆ ನಾಯಕತ್ವದಿಂದ ಸಿದ್ದರಾಮಯ್ಯ ಅವರು ಕೆಳಗಿಳಿದು ಸೈಲೆಂಟ್ ಆಗಿ ಕೂರ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬಂದ್ರೆ ಅದಾದಂತಹ ನಂತರದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗಬಹುದು? ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿ ಕೂರ್ತಾರಾ? ಇಂಥದ್ದೊಂದು ಗೊಂದಲ, ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಎದ್ದು ಬಿಡುತ್ತೆ. ಮಂಜುನಾಥ್, ವಿದೇಶಿ ಖಂಡಿತವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರ ನಡೆಗಳು ಸಾಕಷ್ಟು ಅಂದ್ರೆ ಗಂಭೀರವಾಗಿರುತ್ತೆ ಮತ್ತು ನಿಗೂಢವಾಗಿರುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಒಂದು ಯಾವುದೇ ನಿರ್ಧಾರಗಳು ತೆಗೆದುಕೊಳ್ಬೇಕಾದ್ರೂ ಅಳೆದು ತೂಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಒಂದ್ ವೇಳೆ
ಅವರು ಏನು ಯಾವ ರಾಜ್ಯಸಭಾ ಆಫರ್ ಅನ್ನ ತಿರಸ್ಕರಿಸಿ ಯಾವುದೇ ಹುದ್ದೆಯಲ್ಲಿದೆ ಸಾಮಾನ್ಯವಾಗಿ ಅಂದ್ರೆ ಯಾವುದೇ ಅಧಿಕಾರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಯಾವುದೇ ವಿಚಾರದಲ್ಲೂ ಕೂಡ ತಲೆ ಆಗದೆ ಇದ್ರೆ ಅದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಂದ ಅಷ್ಟು ಅಭಿಮಾನಿಗಳಾಗಿರ್ಬೋದು, ಬೆಂಬಲಿಗರಾಗ್ಬೋದು, ಅಷ್ಟು ಒಂದು ಜೊತೆಗೆ ಒಂದು ಮಾಸ್ ಒಂದು ಓಟನ್ನ ತರುವಂತ ಮಾಸ್ ಓಟನ್ನ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಡೈವರ್ಟ್ ಮಾಡುವಂತ ಶಕ್ತಿ ಇರುವಂತ ನಾಯಕರಲ್ಲಿ ಸಿದ್ದರಾಮಯ್ಯ ಅವರ ಮೊದಲ ಸಾಲಿನಲ್ಲಿ ನಿಲ್ತಾರೆ. ಆದ್ರೆ ಅವ್ರು ಒಂದು ವೇಳೆ ಸೈಲೆಂಟ್ ಆದ್ರೆ ಅದು ಸಿದ್ದರಾಮಯ್ಯ ಆಪ್ತರು ಕೂಡ ಸೈಲೆಂಟ್ ಆಗುವ ಸಾಧ್ಯತೆಗಳು ಇರುವಂತದ್ದು. ಅದು ಮುಂದೆ ಬರುವಂತ ಜಿಬಿಎ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಜೊತೆಗೆ 2028ರ ಚುನಾವಣೆ, 2029ರ ಲೋಕಸಭಾ ಚುನಾವಣೆ ಮೇಲೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನೋದು ಏನು ಕಾಂಗ್ರೆಸ್ ಹಿನ್ನಡೆ ಆಗೋ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಹೇಗಾದ್ರೂ ಮಾಡಿ ಅವರನ್ನ ರಾಜ್ಯಸಭೆಗೆ ತೆಗೆದುಕೊಂಡು ಜೊತೆಗೆ ಅವರ ಪುತ್ರನಿಗೆ ಡಿಸಿಎಂ ಅನ್ನ ಸ್ಥಾನವನ್ನು ಕೊಟ್ಟರೆ ಮಾತ್ರ ಅವ್ರಿಗೆ ಏನು ಪಕ್ಷದಲ್ಲಿ ಆಕ್ಟಿವ್ ಆಗಿರ್ತಾರೆ. ಜೊತೆಗೆ ಅವರ ಏನು ಅವ್ರ ಹಿಂದಿರುವಂತಹ ಬೆಂಬಲಿಗರು ಎಲ್ಲರೂ ಕೂಡ ಬೇರೆ ಪಕ್ಷಗಳಿಗೆ ಡೈವರ್ಟ್ ಆಗದೆ ಅಥವಾ ಸೈಲೆಂಟ್ ಆಗಿರದೆ ಅದು ಕಾಂಗ್ರೆಸ್ ಪರವಾಗಿ ಇರಲಿಕ್ಕೆ ಬೇಕಾದಂತ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಯಾವುದೇ ರೀತಿ ಕಡೆಗಣಿಸದೆ ಅವರಿಗೆ ಗೌರವಯುತವಾಗಿ ನಡೆಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿರುವಂತದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸೈಲೆಂಟ್ ಆದ್ರೆ ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿರುವಂತದ್ದು. ಯಾಕಂದ್ರೆ 2018ರ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಆರಂಭದಲ್ಲಿ ಏನು ಸೈಲೆಂಟ್ ಆಗಿದ್ರು, ಅವರ ಜೊತೆಗೆ ಅದಾದ ನಂತರ ಬೆಳವಣಿಗೆಗಳಲ್ಲಿ ಸಿದ್ದರಾಮಯ್ಯ ಆಪ್ತರೇ ಬಿಜೆಪಿಗೆ ಹೋಗಿ ಒಂದು ಏನು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಹಾಗಾಗಿ ಆ ಆತಂಕವು ಕೂಡ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿದೆ, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.